ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ಬ್ಲಾಗ್ಗೆ ನಿಮ್ಮ ಕನ್ನಡ ಆರ್ಮಿ ಫ್ಯಾಮಿಲಿ ಕಡೆಯಿಂದ ಎಲ್ಲರಿಗೂ ಸ್ವಾಗತ. ನೀವಿಲ್ಲಿ ನೋಡ್ತಾ ಇರೋದು ನವದುರ್ಗೆಯರ ನವ ಅವತಾರ. ಅದೇ ರೀತಿ ನವರಾತ್ರಿ ಸ್ಟಾರ್ಟ್ ಆಯಿತು. ಮೊದಲನೇ ದಿನದಿಂದ ಯಾವ ದೇವಿಯನ್ನು ಪೂಜೆ ಮಾಡಬೇಕು, ಯಾವ ರೀತಿ ಬಟ್ಟೆ ಧರಿಸಿ ಆ ತಾಯಿಯನ್ನು ಹೊಲಿಸ್ಕೋಬೇಕು, ಯಾವ ಹೂವಿನಿಂದ ಪೂಜೆಗಳನ್ನು ಮಾಡಬೇಕು, ಯಾವ ನೈವೇದ್ಯ ಇಡಬೇಕು, ಅದೇ ರೀತಿ 9 ದಿನವೂ ಒಂದೊಂದು ರೀತಿಯ ತಾಯಿಯ ಅವತಾರಗಳು ನಡೆಯುತ್ತೆ. ಮೊದಲನೇದಾಗಿ ಯಾವ ತಾಯಿಯ ಪೂಜೆ ಮಾಡೋದು ಅಂತ ನೋಡ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ವಿಡಿಯೋನ ಪೂರ್ತಿ ಕೊನೆ ತನಕ ನೋಡಿ ಈ ತಾಯಿ ಕೃಪೆ ಪಾತ್ರರಾಗಿ. ಆದಷ್ಟು ಹೌದು, ನೀವಿಲ್ಲಿ ನೋಡ್ತಾ ಇರೋದು ನವರಾತ್ರಿಯ ನವದುರ್ಗೆಯರ ಬಗ್ಗೆ ಒಂದಷ್ಟು ಮಾಹಿತಿ. ಮೊದಲನೇ ದಿನ ನಾವು ಶೈಲಪುತ್ರಿಯನ್ನು ಆರಾಧನೆ ಮಾಡ್ತೀವಿ. ಶೈಲಪುತ್ರಿಯನ್ನು ಯಾವ ರೀತಿಯಲ್ಲಿ ಆರಾಧನೆ ಮಾಡಬೇಕು, ಅದಕ್ಕೋಸ್ಕರ ನಾವು ಬನ್ನಿ ಮರಕ್ಕೆ ಹೋಗಬೇಕು ಅಂತೆಲ್ಲ ಮನೆಯಲ್ಲೇ ಕೂಡ ಪೂಜೆ ಮಾಡ್ಬೋದು. ನಾನು ಪ್ರತಿ ವರ್ಷ ಇದೇ ರೀತಿ ಬನ್ನಿ ಮರಕ್ಕೆ ಹೋಗಿನೇ ಪೂಜೆ ಸಲ್ಲಿಸೋದು. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನಿಲ್ಲಿ ಶುದ್ಧವಾದ ಗಂಗೆ ತಗೊಂಡಿದ್ದೀನಿ. ಅಡಿಕೆ ಎಲೆ, ತಾಂಬೂಲ, ದಕ್ಷಿಣೆ, ಬಾಳೆಹಣ್ಣು ಅಥವಾ ನೀವು ಬಾಳೆಹಣ್ಣಿನ ಅನುಕೂಲ ಇದ್ದರೆ ಬಾಳೆಹಣ್ಣು ತಗೊಳ್ಳಿ, ಇಲ್ಲ ಉತ್ತುತ್ತೆ ಹಣ್ಣು ತೊಗೊಂಡೋಗ್ಬೋದು. ಕೆಂಪು ಮತ್ತು ಹಳದಿ ಪುಷ್ಪ, ಒಂದು ಎಳ್ಳೆಣ್ಣೆ, ದೀಪದ ಎಣ್ಣೆ ತೊಗೊಂಡಿದ್ದೀನಿ. ಅದೇ ಕಡಲೆ ಬತ್ತಿನ ನಾನು ತುಪ್ಪದಲ್ಲಿ ಎದ್ದು ತೊಗೊಂಡಿದ್ದೀನಿ. ನೈವೇದ್ಯಕ್ಕೆ ನಾನು ನೆನೆಯಕ್ಕಿ ನೆನಗಡಲೆ ತೊಗೊಂಡಿದ್ದೀನಿ. ಸಂಕಲ್ಪಕ್ಕೆ ಕೂಡ ನೀರು, ಅದೇ ಶುದ್ಧವಾದ ಗಂಗೆ ಮತ್ತು ಅಕ್ಷತೆ, ಗಂಟೆ ಹಾಗೂ ಊದುಬತ್ತಿ. ಅಲ್ಲಿ ಸುತ್ತಮುತ್ತ ದೇವಸ್ಥಾನಗಳಿರುತ್ತೆ, ಸೊ ಹಾಗಾಗಿ ನೀವು ಊದುಬತ್ತಿನ ತೊಗೊಂಡೋಗಿ ಜಾಸ್ತಿ. ಮೊದಲನೇದಾಗಿ ಗಣೇಶನಿಗೆ ಸಂಕಲ್ಪ ಮಾಡ್ಕೊಳ್ಳಿ. ಏನೇ ಕೆಲಸ ಕಾರ್ಯಗಳಿದ್ರು, ಪೂಜೆ ಪುನಸ್ಕಾರಗಳಿದ್ರು, ಮೊದಲನೇ ಪೂಜೆ ನಮ್ಮ ಸ್ವಾಮಿ, ನಮ್ಮ ಗಣೇಶನಿಗೆ ಅಕ್ಷತೆ ಹಿಡಿದು ಸ್ವಾಮಿನ ಬೇಡಿಕೊಂಡು ನನ್ನ ಮಾಡೋವಂಥ ಪೂಜೆ ನಿರ್ವಿಘ್ನವಾಗಿ ನೆರವೇರಲಿ, ಏನೇ ಸಂಕಲ್ಪ ಮಾಡಿಕೊಂಡ್ರು ಸುಖವಾಗಿ ನೆರವೇರಲಿ ಅಂತ ಅಕ್ಷತೆ ಹಿಡಿದು ಬೆಳಗಿನ ಜಾವ ಮನೆಯಲ್ಲಿ ಪೂಜೆ ಮಾಡಿಕೊಂಡು ಅಕ್ಷತೆಯನ್ನು ಸ್ವಾಮಿಗೆ ಅರ್ಪಿಸಿ ಹೋಗಿ. ಅದೇ ರೀತಿ ಈ ಪೂಜೆ ಬ್ರಾಹ್ಮಿ ಮುಹೂರ್ತದಲ್ಲಿ, ಅಂದರೆ ಬೆಳಗಿನ ಜಾವ 4:30ಯಿಂದ 5:30 ಒಳಗೆ ಪೂಜೆ ಮುಗಿಸ್ಕೊಳ್ಳಿ. ಆದಷ್ಟು ನಕ್ಷತ್ರ ಇರೋ ಟೈಮಲ್ಲೇ ಪೂಜೆ ಸಲ್ಲಿಸ್ಕೊಳ್ಳಿ, ಇದರಿಂದ ಒಳ್ಳೆ ಫಲಿತಾಂಶಗಳನ್ನ ನೀವು ಕಾಣ್ತೀರಾ. ಹಾಗೆ ಮಂಗಳ ದ್ರವ್ಯಕರವಾದ ಅರಿಶಿಣ ಕುಂಕುಮದ ಬಟ್ಟಲನ್ನು ಕೂಡ ಜೊತೆಗೆ ತಗೊಂಡೋಗ್ಬೇಕಾಗತ್ತೆ. ಮೊದಲನೆಯ ದಿನ ಅಂದರೆ ಗುರುವಾರದ ದಿನ ನಾವುಗಳು ಶೈಲಪುತ್ರಿಯ ಅವತಾರ ರೂಪದಲ್ಲಿ ದೇವಿಯನ್ನು ಪೂಜೆ ಮಾಡುತ್ತೇವೆ. ಶೈಲ ಎಂದರೆ ಪರ್ವತ, ಪುತ್ರಿ ಎಂದರೆ ಮಗಳು. ಶೈಲಪುತ್ರಿ ಎಂದರೆ ಪರ್ವತರಾಜನ ಮಗಳು ಎಂದು, ಅಂದರೆ ಪಾರ್ವತಿ ಮಾತೆಯನ್ನು ಎಂದು ಅರ್ಥ ಕೂಡ ಹೋಲುತ್ತೆ. ಶ್ರೀ ಮಾತೆಯಾದ ಶೈಲಪುತ್ರಿಗೆ ದೇವಿಯನ್ನು ಪೂಜೆ ಮಾಡುವುದರಿಂದ ನಮಗೆ ಜೀವನದಲ್ಲಿ ದೃಢತೆ ಕೂಡ ಹೆಚ್ಚಾಗುತ್ತೆ. ದೃಢತೆ ಎಂದರೆ ಏನೇ ಕೆಲಸ ಕಾರ್ಯಗಳಲ್ಲಿ ಅಥವಾ ಮನೆಯ ಮಠಗಳಲ್ಲಿ ದೃಢತೆಯನ್ನು ಸಾಧಿಸಿಕೊಳ್ಳುವುದೇ, ಒಂದು ನಿರ್ದಿಷ್ಟವಾದ ಸ್ಥಾನ ಕಂಡುಕೊಳ್ಳುವುದೇ ದೃಢತೆ. ಹಾಗಾಗಿ ಶೈಲಪುತ್ರಿ ಎಂದರೆ ಪರ್ವತ, ಅವಳು ಅಷ್ಟು ದೃಢತೆಯಿಂದ ಇರುತ್ತಾಳೆ. ಆದ್ದರಿಂದ ಈ ದೇವಿಗೆ ಈ ಹೆಸರು ಬಂದಿದೆ. ನಮ್ಮ ಭಕ್ತಿಯಲ್ಲೂ ಕೂಡ ಈ ದೃಢತೆಯನ್ನು ಕಾಪಾಡಿಕೊಂಡು ಯಾವ ತಾರತಮ್ಯಗಳಿಂದ, ಹಲವಾರು ಪೆಟ್ಟುಗಳಿಂದ, ನೋವುಗಳಿಂದ ನಾವು ತುಂಬಿ ತುಳುಕುತ್ತಿದ್ದೇವೆ. ಹಾಗಾಗಿ ಈ ದೇವಿಯನ್ನು ಆದಷ್ಟು ಮನಸಾರೆ ಭಕ್ತಿಯಿಂದ, ದೃಢತೆಯಿಂದ, ಸಂಕಲ್ಪದಿಂದ ಪೂಜಿಸಿದರೆ ಆ ದೇವಿಯು ನಮಗೆ ದೃಢತೆಯನ್ನು ನಮ್ಮ ಜೀವನದಲ್ಲಿ, ಮನೆಗಳಲ್ಲಿ ಹೆಚ್ಚು ಮಾಡುತ್ತಾಳೆ. ಭಕ್ತಿಯಿಂದ ಸ್ಥಿರವಾಗಿ ನಿಲ್ಲಲು ಅವಳು ನಮಗೆ ಸಹಕರಿಸುತ್ತಾಳೆ. ಯಾವುದೇ ಒಂದು ಕೆಲಸ ಮಾಡುವುದರಲ್ಲಿ ಕೂಡ ಸ್ಥಿರತೆ, ದೃಢತೆಯನ್ನು ನಮ್ಮಲ್ಲಿ ತುಂಬುತ್ತಾಳೆ. ಅದೇ ರೀತಿ ನಾವು ಒಂದು ಭಕ್ತಿಯಿಂದ ಇವಳಿಗೆ ಸೇವೆ ಸಲ್ಲಿಸುವುದರಿಂದ ಕೂಡ ನಮಗೆ ಇವಳು ಯಾವುದೇ ಒಂದು ಸಂಕಷ್ಟಗಳಿಂದಲೂ ಕೂಡ ನಮ್ಮನ್ನು ರಕ್ಷಿಸಿ, ನಮ್ಮನ್ನು ದೃಢಚಿತ್ತದಿಂದ ಅವಳೆಡೆಗೆ ಸಾಗಿಸಿಕೊಳ್ಳುತ್ತಾಳೆ. ಹೀಗೆ ಆ ಶೈಲಪುತ್ರಿಯ ಪಾತ್ರರಾಗಲು ನಾವು ನವರಾತ್ರಿಯ ಮೊದಲನೇ ದಿನವಾದ ಅಂದು, ಗುರುವಾರದ ದಿನದಂದು ನಡೆದುಕೊಳ್ಳುವ ಶೈಲಪುತ್ರಿಯ ತಾಯಿಯನ್ನು ಪೂಜಿಸಿದರೆ ನಮಗೆ ಫಲಿತಾಂಶಗಳು ಶತಸಿದ್ಧನೆ ಅಂತ ಹೇಳ್ಬೋದು.
ಅದೇ ರೀತಿ ಓಂ ಶೈಲಪುತ್ರಿಯೇ ನಮಃ ಅಂತೇಳಿ 21 ಬಾರಿ ಈ ನಾಮವನ್ನು ಅಥವಾ 108 ಬಾರಿ ಈ ನಾಮವನ್ನು ಜಪಿಸುವುದರಿಂದ ನಮ್ಮ ಮನೆಗಳಲ್ಲಿ ಆಗುವ ಬದಲಾವಣೆಗಳೇ ಬೇರೆ. ಅದೇ ರೀತಿ ನೀವು ಕೂಡ ಈ ಶೈಲಪುತ್ರಿಯನ್ನು ಪೂಜೆ ಮಾಡಿ. ಯಾವ ರೀತಿ ಪೂಜೆ ಮಾಡೋದು ಅಂತ ಕೂಡ ನಾನು ಎಲ್ಲ ಸಿದ್ಧತೆ ಮಾಡಿ ತೋರಿಸಿದ್ದೀನಿ. ಅದೇ ರೀತಿ ಯಾವ ಬಣ್ಣಗಳಿಂದ ಅಥವಾ ಯಾವ ಹೂವಿನಿಂದ ಯಾವ ಸೀರೆ ಬಣ್ಣ ಉಟ್ಟು ಈ ತಾಯಿನ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ, ಕಿತ್ತಳೆ ಬಣ್ಣದ ಸೀರೆ ಅಥವಾ ಹಳದಿ ಬಣ್ಣದ ಸೀರೆಗಳನ್ನು ಉಟ್ಟು ನೀವು ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ. ತಾಯಿಗೆ ಕಿತ್ತಳೆ ಬಣ್ಣದ ಸೀರೆ ಅಂದರೆ ತುಂಬಾ ಪ್ರಿಯವಾದದ್ದು. ಅದೇ ರೀತಿ ನೀವು ಕೂಡ ಆ ಶೈಲಪುತ್ರಿಯ ರೂಪದಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಒಂದು ನವದುರ್ಗೆಯರ ರೂಪವೇ ಅಲ್ವಾ. ಹಾಗಾಗಿ ನಾವು ಕೂಡ ಒಂದು ಕಿತ್ತಳೆ ಬಣ್ಣದ ಸೀರೆಯನ್ನು ಧರಿಸಿ ಅವಳಿಗೆ ಪೂಜೆ ಸಲ್ಲಿಸಿ ಮನಸಾರೆ ದೃಢಚಿತ್ತದಿಂದ ಕೇಳಿಕೊಂಡು ನಮ್ಮ ಮನೆಗಳಲ್ಲಿ ನೆಲೆಸಮ್ಮ, ವಾಸ ಮಾಡಿ, ನಮ್ಮನ್ನು ಹರಸಮ್ಮ, ನಮ್ಮ ಕಷ್ಟಗಳಿಂದ ಮುಕ್ತಿ ಕೊಟ್ಟು ನಮ್ಮ ದೃಢಚಿತ್ತದಿಂದ ನಿನ್ನೆಡೆಗೆ ಸಾಗಿಸಮ್ಮ ಅಂತ ಬೇಡ್ಕೋತಾ ನಾವು ಪೂಜೆಯನ್ನು ಸಲ್ಲಿಸೋಣ. ನೀವಿಲ್ಲಿ ನೋಡ್ತಾ ಇರ್ಬೋದು ಕಿತ್ತಳೆ ಹಣ್ಣಿನ ಬಣ್ಣದ ಸೀರೆ ಅಂದರೆ ಆ ತಾಯಿಗೆ ತುಂಬ ಇಷ್ಟ. ಆ ಸೀರೆಯನ್ನು ಅಥವಾ ಆ ತಾಯಿಗೆ ಒಂದು ಮಡಿಲಕ್ಕಿ ಜೊತೆಗೆ ಒಂದು ಜಾಕೆಟ್ ಪೀಸ್ ಅನ್ನು ಇಟ್ಟು ಪೂಜೆ ಸಲ್ಲಿಸ್ತಾರೆ. ಕೆಲವರು ಮಾಡೋರು ಈ ಥರ ಮಾಡಬಹುದು. ಇಲ್ಲಾಂದರೆ ನೀವು ಕಿತ್ತಳೆ ಬಣ್ಣದ ಕಲರ್ ಸೀರೆನ ಉಟ್ಕೊಂಡು ನೀವು ಪೂಜೆಯನ್ನು ಸಲ್ಲಿಸಿ. ಹಾಗೆ ಯಾವ ಹೂವು ತುಂಬ ಇಷ್ಟ ಅಂದರೆ ತಾಯಿಗೆ, ಅವಳಿಗೆ ಹಳದಿ ಮತ್ತು ಕೆಂಪು ಬಣ್ಣ ಅಂದರೆ ತುಂಬ ಇಷ್ಟ ಹೂವು. ಅದೇ ರೀತಿ ಚೆಂಡು ಹೂವನ್ನ ಪೂಜೆಗೆ ಏರಿಸೋದಕ್ಕೆ ಬರಲ್ಲ. ಹಳದಿ ಹೂವಾದ ಸೇವಂತಿಗೆ ಹೂವು ಇಡ್ಬೋದು. ಅದೇ ರೀತಿ ಕೆಂಪು ಹೂವು ಅಂದರೆ ದಾಸವಾಳ ಕೆಂಪು ಹೂವು ಕೂಡ ತಾಯಿಗೆ ಏರಿಸ್ಬೋದು, ಪೂಜೆ ಸಲ್ಲಿಸ್ಬೋದು. ಅವಳಿಗೆ ಈ ಹೂವಿನ ಬಣ್ಣಗಳು ಅಂದರೆ ತುಂಬಾ ಇಷ್ಟ. ಅದೇ ರೀತಿ ಈ ಹೂವಿನ ಬಣ್ಣಗಳಿಂದ ಅವಳನ್ನು ಪೂಜೆ ಮಾಡ್ಕೊಳ್ಳಿ. ಶೈಲಪುತ್ರಿಗೆ ನೀವಿಲ್ಲಿ ನೋಡ್ತಾ ಇರ್ಬೋದು ಹೂಗಳು. ಈಗ ಅವಳಿಗೆ ಇಷ್ಟವಾದ ನೈವೇದ್ಯ ಅಂದರೆ ತುಪ್ಪದಿಂದ ಮಾಡಿರೋಂಥ ಹಳದಿ ಬಣ್ಣದ ನೈವೇದ್ಯ ಅಂದರೆ ಕೇಸರಿಬಾತ್ ಅವಳಿಗೆ ತುಂಬಾ ಇಷ್ಟ ಆಗುತ್ತೆ. ತುಪ್ಪದಿಂದ ಮಾಡಿರೋದಾಗಿರ್ಬೋದು ಅಥವಾ ಕೇಸರಿಬಾತ್ ಹಾಗೆ ನಾರ್ಮಲ್ ಮನೇಲಿ ಹೇಗಿರುತ್ತೋ ಹಾಗೆ ಸ್ವಲ್ಪ ಕೇಸರಿ ಬಣ್ಣನ ಹಾಕಿ ಕೇಸರಿಬಾತ್ ಮಾಡೋದ್ರಿಂದ ಅವಳು ಸಂತೃಪ್ತಳಾಗ್ತಾಳೆ. ನೈವೇದ್ಯವನ್ನು ಇಟ್ಟು ತಾಯಿ ಕೃಪೆಗೆ ನಾವು ಪಾತ್ರರಾಗಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಹಳದಿ ಬಣ್ಣ ಅಥವಾ ಕೇಸರಿ ಬಣ್ಣದ ಕೇಸರಿಬಾತ್ ಮಾಡಿ ನೈವೇದ್ಯ ಇಟ್ಟು ಆ ತಾಯಿ ಕೃಪೆಗೆ ನಾವು ಪಾತ್ರರಾಗಬೇಕಾಗತ್ತೆ. ಅದೇ ರೀತಿ ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಅಥವಾ ಮಿಸ್ ಇದ್ದರೆ ತಿದ್ಕೊಳ್ಳೋದಕ್ಕೆ ನಾನು ರೆಡಿ ಇದ್ದೀನಿ. ದಯವಿಟ್ಟು ಏನಾದರೂ ತಪ್ಪಾಗಿದ್ದಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಹಾಕಿ. ಹಾಗೆ ಗುರುವಾರದ ದಿನ ಮೊದಲನೇ ಶೈಲಪುತ್ರಿಯನ್ನು ಪೂಜಿಸಿ ಅದೇ ರೀತಿ ಅವಳ ಕೃಪೆಗೆ ಪಾತ್ರರಾಗಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಪೂರ್ತಿ ವಾಚ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ ಅಂತ ಈ ವ್ಲಾಗ್ನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಬ್ರಹ್ಮಚಾರಿಣಿ ತಾಯಿ, ಅವಳು ಯಾವೆಲ್ಲ ವಿಶೇಷತೆಯನ್ನು ನಮಗೆ ತರ್ತಿದ್ದಾಳೆ, ಅದೇ ರೀತಿ ಅವಳ ಕೃಪೆಗೆ ನಾವು ಹೇಗೆ ಪಾತ್ರರಾಗಬೇಕು ಅಂತೇಳಿ ಮುಂದಿನ ವ್ಲಾಗಲ್ಲಿ ಸಿಗ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು.